ಅಪಾಯದ ಮರ ಇದೆ ಅಂತ ಹೇಳಿ ನಿಮ್ಮ ಹತ್ರ ಬಂದಿರೋ ಅರ್ಜಿಗಳಲ್ಲಿ ಎಷ್ಟು ವಿಲೇವಾರಿ ಮಾಡಿದ್ದೀರಿ? ಸರ್ ಈಗ ನನಗೆ ಆಕ್ಚುಲಿ 10 ಗ್ರಾಮ ಬರುತ್ತೆ ಸರ್ ನನಗೆ ಕಾರ್ಕಳ ತಾಲೂಕಲ್ಲಿ. ಮೇಜರ್ ಎಲ್ಲ ಕಾರ್ಕಳ ರೇಂಜಿಗೆ ಬರುತ್ತೆ ಸರ್. ನಾನು ಮುಟ್ಟಿದ ರೇಂಜ್. ಸೊ ನನಗೆ 10 ಗ್ರಾಮ ಬರುತ್ತೆ ಸರ್. 10 ಗ್ರಾಮದಲ್ಲಿ ನನಗೆ ಸುಮಾರು ಒಂದು 15ರಿಂದ 20 ಅರ್ಜಿಗಳು ಬಂದಿದೆ ಸರ್, ಬೇರೆ ಬೇರೆ ಇಲಾಖೆಗಳಲ್ಲಿ, ಗ್ರಾಮ ಪಂಚಾಯತಿಯಿಂದ, ಅಂಗನವಾಡಿಯಿಂದ, ಆಮೇಲೆ ಸ್ಕೂಲ್ಗಳಿಂದ ಇದರಿಂದ. ಸೊ ಅದ್ರಲ್ಲಿ ನನಗೆ ಸುಮಾರು ಈಗ ಒಂದು 10 ಕಡೆ ಕ್ಲಿಯರ್ ಮಾಡಿದ್ವಿ ಸರ್. ನನಗೆ ಇದೊಂದು ಈಗ 8ರಿಂದ 9 ಅರ್ಜಿಗಳು ಪೆಂಡಿಂಗ್ ಇದೆ ಸರ್. ನಿನ್ನೆ ಏಪ್ರಿಲ್ ಆಗಿರೋಂಥ ಇನ್ಸಿಡೆಂಟ್ ಅಲ್ಲಿ ಅಪಾಯಕಾರಿ ಮರ ತೆಗಿಬೇಕು ಅಂತ ಹೇಳಿದ್ರು, ನೀವು ತೆಗೆದಿಲ್ಲ. ಅದರ ಪರಿಣಾಮ ಬಿದ್ದೊಬ್ಬ ಸತ್ತೋಗಿದ್ದೀನಿ. ಹೌದು, ಇದೇ ಲಾಸ್ಟ್ 2 years ಅಗೇನ್ ಬೆಳಿಂಜಿನಲ್ಲೂ ಕೂಡ ನಿಮ್ಮ ಹತ್ರ ಒಂದು ಅಪಾಯಕಾರಿ ಮರ ಅಂತ ಹೇಳಿತ್ತು, ಅದನ್ನು ತೆಗಿಲಿಲ್ಲ, ಅದರಲ್ಲಿ ಒಬ್ಬ ಮರ ಬಿದ್ದು ಸತ್ತೋದ. ಈಗ ಸಾವಿಗೆ ನಿಮ್ಮ ಡಿಪಾರ್ಟ್ಮೆಂಟೇ ಹೊಣೆ, ನೀವು ತೆಗಿಬೇಕಿತ್ತು. FIR ನಿಮ್ಮ ಮೇಲೆ ಮಾಡಬೇಕು. ಡಿಪಾರ್ಟ್ಮೆಂಟ್ ಇವರೇ ನಿಮ್ಮ ಮೇಲೆ FIR ಮಾಡಬೇಕು. ನಿಮ್ಮ ಜಾಗ ಬೇರೆ ಇದ್ರೆ ತೆಗಿತಿದ್ದವನು. ನಿಮಗೆ ತೆಗಿಬೇಕು ಅಂತ ಹೇಳಿದ ನಂತರ ಅದು ರೋಡ್ ಸೈಡ್ ಅಲ್ಲಿ ಇರುವಂತ ಮರ, ಯಾವ್ದೋ ಒಳಗಡೆ ಅದಲ್ಲ, ಸ್ಟ್ರೇಟ್ ಹೈವೇನಲ್ಲಿ ರೋಡ್ ಸೈಡ್ ಅಲ್ಲಿರೋ ಮರ ತೆಗಿಬೇಕು ಅಂತ ಹೇಳಿ ಸಾರ್ವಜನಿಕ ಸಂಘ ಸಂಸ್ಥೆಗಳು ಹೇಳಿದ ನಂತರ ನೀವು ಏಪ್ರಿಲ್ ತೆಗೆದಿಲ್ಲ ಅಂತಂದ್ರೆ ನೀವೇ ಹೊಣೆಗಾರ. ಅದಕ್ಕೆ ಆ ಸಾವಿಗೆ ಯಾರು ಹೊಣೆ? ನಾನು ಅದಕ್ಕೆ ಕೇಳಿದೆ ಎಷ್ಟು ಪೆಂಡಿಂಗ್ ಇದೆ ಅಂತ. ನೀವು ಮಾತಾಡ್ತಿದ್ರೆ DFO ಹತ್ರ ಇದೆ ಅಂತ ಹೇಳ್ತೀರಿ. DFO ಪೆಂಡಿಂಗ್ ಇಟ್ಕೊಂಡು ಕೂತಿಯಾರ, ನಂಗೆ ಗೊತ್ತಿದೆ. ನೀವು DDP ಹೇಳ್ಬೇಕು ಈಗ ನಿಮ್ಮ ಶಾಲೆಯ ಸುತ್ತಮುತ್ತ ಎಷ್ಟು ಅಪಾಯಕಾರಿ ಮರಗಳಿದೆ ಅಂತ. ನಾಳೆ ಇನ್ನೊಂದು ಡೇಂಜರ್ ಮಕ್ಕಳ ಮೇಲೆ ಬಿದ್ರೆ ಸೀರಿಯಸ್ ಇಲ್ಲ ನೀವು ಡಿಪಾರ್ಟ್ಮೆಂಟ್ ಇದರಲ್ಲಿ. ಈ ಮರ ಬಿದ್ದು ಒಬ್ಬ ಸಾಯುವಂತ ಪರಿಸ್ಥಿತಿ ನೀವು ನಿರ್ಮಾಣ ಮಾಡಿದೆ ಅಂತ ಹೇಳಿದ್ರೆ ಇಷ್ಟೆಲ್ಲ RFO DFO ಕಲಿಯುವಂತ ಅಗತ್ಯ ಉಂಟಾ? ಮಾಸ್ಕಿಂಗ್ ಅವರು ನಡ್ಕೊಂಡು ಹೋಗುವವರಿಗೆ ಅದು ಮಕ್ಕಳಿಗೆ ಕೇಳಿಕೆ ನಿರ್ಗತಿಗಾರ ಕೇಳಿಕೆ ಜನವಿಲ್ವಾ? ನಿಮ್ಮ ಮಕ್ಕಳ ಪರಿಸ್ಥಿತಿ ಇದ್ದರೆ ನಮ್ದು ಪರಿಸ್ಥಿತಿ ಆಗ್ಬೋದು. ಅದನ್ನ ದೊಡ್ಡ ಮನೆಯವರಿಗೆ ಹೋಗಿದ್ರು ಮರ ಬಿದ್ದು ಏನು ಪರಿಸ್ಥಿತಿ ಇರ್ಬೋದು? ಇದರಲ್ಲಿ ಯಾಕೆ ಒಂದು ಕಂಪ್ನಿ ಡೇಂಜರ್ ಒಂದು ಮುಂದೆ ಹೋಗಿ ನಿಂತು ಪ್ರೊಆಕ್ಟಿವ್ ಆಗಿ ಅದನ್ನು ಮಾಡಿಕೊಂಡು ಹಿಂಗೆ ಮಾಡಿದ್ರೆ ಏನು? ಇದರಲ್ಲಿ ಈಗ ಮೊನ್ನೆ ರಂಜನ ಪ್ರದೇಶದಲ್ಲಿ ಅದು ಸಮಸ್ಯೆ ಗೊತ್ತಿದ್ದಾಗ DC ಶಾಸಕರು ಮುಖಂಡ ಶಾಸಕರು ಹೋಗಿ ಕೂತ್ಕೊಂಡು ಅಲ್ಲಿ ಅವರನ್ನು ಕರೆಯುವಂತ ಸರ್ವ್ ಆಫ್ ಇಂಡಿಯನ್ ಕರೆದುಕೊಂಡು ಅದು ಏನು ಮಾಹಿತಿ ಬರೋದ ಏನಿತ್ತು, ಅದಕ್ಕೆಲ್ಲ ಪ್ರೊಆಕ್ಟಿವ್ ಅಂತ ಹೇಳೋದು. ನಿಮ್ಗೆ ಮಾಡ್ತಿದ್ರೆ ಏನಾಗ್ತಿತ್ತು? ಒಂದು ಜೀವ ಉಳಿತಿರ್ಲಿಲ್ವಾ? ಪ್ರತಿಯೊಂದು ಅದು ಬಡವರಲ್ಲಿ ಶ್ರೀಮಂತರಲ್ಲಿ ಪ್ರತಿಯೊಂದು ಅವರ ಪ್ರಾಣಕ್ಕೆ ಮಹತ್ವ ಇದೆಯಲ್ಲ, ವ್ಯಾಲ್ಯೂ ಇದೆಯಲ್ಲ. ಮತ್ತೆ ನೀವು ಪ್ರಾಣಕ್ಕೆ ವ್ಯಾಲ್ಯೂ ಕೊಟ್ಟಿದ್ರೆ ನೀವು ಅದು ಕಟ್ ಮಾಡೋದಿಲ್ಲ ಫಸ್ಟಿಗೆ. ಈಗ ನೀವು ಅವರ ಕುಟುಂಬಸ್ಥರ ಮತ್ತೆ ಅವರ ಮಕ್ಕಳಿಗೆ ತಂದುಕೊಳ್ಳಿಕ್ಕೆ ಆಗ್ತದ? ಅರ್ಥ ಬೇಕಲ್ಲ. ಹೇಳುವಾಗ ಮರ ಬಿದ್ದಿದೆ ನಮ್ಗೆ ತಡಿಬೋದಿತ್ತಲ್ಲ ಅದನ್ನು. ಇವರು ಸೀದಿ ಮತ್ತೆ ರಿಪೀಟ್ ಆದ ರೀತಿ ನೋಡಿಕೊಳ್ಳಿ. ರಿಪೀಟ್ ಆದ ರೆಸ್ಪಾನ್ಸಿಬಲ್ ಮುಂದೆ ನೋಡಿ. ಫುಟ್ಬಾಲ್ ಆಡಬೇಡಿ. ಫುಟ್ಬಾಲ್ ಏನು ಗೊತ್ತಲ್ಲ, ಅಧಿಕಾರಿಗಳು ಫುಟ್ಬಾಲ್ ಆಡೋದು ಬಂದ ಬಾಲನ್ನೆಲ್ಲ ಇನ್ನೊಬ್ಬ ಅಧಿಕಾರಿ ಕಳಿಸು, ಅವನ ದೇವನಿ ಬಾಲಿನ ಅಧಿಕಾರಿ ಕಳಿಸು, ಅವನು ಇನ್ನೊಂದು ಅಧಿಕಾರಿ. ಅದು ಬೇಡ, ನಿಂದು ಗೋಲ್ ಹೊಡಿದು. ಈಗ ಅಲ್ಲಿ ನಮ್ಮ ಹತ್ರ ಹೋಗಿ ಕಳಿಸಿದ್ದಲ್ಲ, ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಆಗದಿದ್ದರೆ ಜನಪ್ರತಿನಿಧಿ ಅಧಿಕಾರಿಗಳಿಗೆ ಹೇಳಿ ಅದನ್ನು ಮಾಡಿಸೋ ಜವಾಬ್ದಾರಿ ನಿಮ್ದು. ಎಲ್ಲಿ ಕೂಡ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಈ ಹೂಸ್ ದ ಬೆಸ್ಟ್ ಆಫೀಸರ್, ಹೂಸ್ ದ ಬೆಸ್ಟ್ ಆಫೀಸರ್ ಅಂತ ಹೇಳಿದ್ರೆ ಈ ವರ್ಷ ಏನು ಸಮಸ್ಯೆ ಇತ್ತು ಪ್ರಕೃತಿ ಸಂದರ್ಭದಲ್ಲಿ ನೆಕ್ಸ್ಟ್ ಇಯರ್ ಮತ್ತೆ ಅದೇ ಪ್ರದೇಶದಲ್ಲಿ ಆ ಸಮಸ್ಯೆ ಬರಬಾರ್ದು. ಇದು ಪ್ರತಿ ವರ್ಷ ಕೂಡ ಒಂದೇ ಕಡೆ ನೀರು ನಿಲ್ಲುವುದು ರಸ್ತೆಯಲ್ಲಿ. ಪ್ರತಿ ವರ್ಷದಲ್ಲಿ ಕೂಡ ಕೆಲವು ಕಡೆ ಮೇಜರ್ ಇರುವುದು. ಪ್ರತಿ ವರ್ಷ ರಸ್ತೆಯಲ್ಲಿ ಅಲ್ಲೇ ಹೊಂಡ ಬೀಳುವುದು ಪ್ರತಿ ವರ್ಷ ಕೂಡ. ಅದೇ ನಮಗೆ ಈ ಪ್ರದೇಶದಲ್ಲಿ ಹೊಂಡ ಬೀಳುವುದು ಗೊತ್ತಿದೆ. ಅಲ್ಲಿ ಸ್ವಲ್ಪ ಕಟ್ ಮಾಡಿ ಅಲ್ಲಿ ಕಾಂಕ್ರೀಟ್ ಮಾಡಿದ್ದು ಏನು ನಿಮ್ಮ PWD ಅವರಿಗೆ ಇವರಿಗೆಲ್ಲ ಮತ್ತೆ ನೆಕ್ಸ್ಟ್ ಅಲ್ಲಿ ಕಷ್ಟ ಬರ್ಲಿಕ್ಕೆ ಉಂಟ. 2-3 ಕಡೆ ಅಲ್ಲೇ ನೀರು ನೋಡುವಾಗ ಅಲ್ಲಿ ಡ್ರೈನ್ ಸ್ವಲ್ಪ ರೈನ್ ಡ್ಯಾಮೇಜ್ ಅಲ್ಲಿ ಅಲ್ಲಿಗೆ ಎಸ್ಟಿಮೇಟ್ ಕೊಟ್ಟು ಸ್ವಲ್ಪ ದೊಡ್ಡ ಡ್ರೈನ್ ಮಾಡಿ ನೆಕ್ಸ್ಟ್ ಅಲ್ಲಿ ನೀರಿಲ್ಲದ ಪರಿಸ್ಥಿತಿ ಮಾಡ್ಲಿಕ್ಕೆ ಆಗದಿಲ್ವ ಅಧಿಕಾರಿಗಳಿಗೆ? ಆಗ ನಿಮ್ಮ 10 ವರ್ಷ ಆದ ನಂತರ ನಮಗೆ ಪ್ರಾಬ್ಲಮ್ ಸಿಗ್ತದ ಒಂದು ಊರಲ್ಲಿ. ನಾವು ಇದ್ದ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ಅದ್ರ ಬಗ್ಗೆ ನಮ್ಮ ಆಯುಷ್ಯಲ್ಲಿ ಮುಗಿಯಿತು ಎಲ್ಲರದ್ದು ಕೂಡ. ಹೊಸದನ್ನು ಮಾಡಿಕೊಂಡು ಹೋಗ್ಲಿಕ್ಕೇನೆ ಸಾಧ್ಯ ಇಲ್ಲ. ಇದನ್ನು ನೀವು ನೋಡ್ಬೇಕು. ನಾನು ಎಲ್ಲ ಆಫೀಸರ್ಗೆ ಹೇಳೋದು ಇಷ್ಟೇ, ವಿ ಶುಡ್ ಸಿ ದಟ್ ನಿಮ್ಮ ಜವಾಬ್ದಾರಿ ಮಾಡಿಕೊಂಡು ಹೋಗ್ಬೇಕು ಅದನ್ನು.